ನಂಜನಗೂಡು ತಾಲೂಕಿನ ವರ್ಗಾವಣೆಯಾದ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾದ ರಂಗಸ್ವಾಮಿ ಅವರನ್ನ ಇಲಾಖೆ ನೌಕರರು ಸನ್ಮಾನಿಸಿ ಬೀಳ್ಕೊಡುಗೆ ಕೊಟ್ಟರು. ಕೊಳ್ಳೇಗಾಲ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದಂಥ ರಂಗಸ್ವಾಮಿ ಅವರು, ನಾನು ಕೊಳ್ಳೇಗಾಲಕ್ಕೆ ವರ್ಗಾವಣೆಯಾಗಿ ಬಂದಾಗ ನನಗೆ ಕೊಳ್ಳೇಗಾಲ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸೋದಕ್ಕೆ ಬೇಡ ಅಂತ ಹೇಳ್ತಾ ಇದ್ದೆ. ಆದರೆ ನನಗೆ ಬೆನ್ನೆಲುಬಾಗಿ ಹಲವು ಅಧಿಕಾರಿಗಳು ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಕೊಳ್ಳೇಗಾಲ ಹಾಗೆ ಹನೂರು ತಾಲೂಕಿನಲ್ಲಿ ಕಳೆದ 6 ವರ್ಷಗಳಿಂದ ಎಲ್ಲರ ಸಹಕಾರದಿಂದ ನಾನು ಉತ್ತಮ ಸೇವೆಯನ್ನ ಸಲ್ಲಿಸಿದ್ದು, ಎಲ್ಲರ ಪ್ರೀತಿ ವಿಶ್ವಾಸ ಸಹಕಾರಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೇನೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಗುರುಶಾಂತಪ್ಪ ಬೆಳ್ಳುಂಡಗಿ, ಬಿಇಒ ಮಂಜುಳಾ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಜೋಸೆಫ್ ಅಲೆಕ್ಸಾಂಡರ್, ಕಾರ್ಯದರ್ಶಿ ಚಿಕ್ಕರಾಜು, ರಾಜಣ್ಣ, ಬಸವರಾಜು, ಚಂದ್ರಶೇಖರ್, ರಾಜೇಶ್, ಮೈಕಲ್ ಸೇರಿದಂತೆ ಇತರರು ಹಾಜರಾಗಿದ್ದರು. ಒಂದು ರಿಪೋರ್ಟ್ ಮಾಡಿಕೊಂಡೆ. 1/8/2019 ನಾನು ರಿಪೋರ್ಟ್ ಮಾಡ್ಕೊಂಡು ಅಂತ ಇತ್ತು. ಇಲ್ಲಿ ಬಂದ ಮೇಲೆ ಇಲ್ಲಿನ ಒಂದು ಕೆಲಸ ಕಾರ್ಯಗಳು, ಇಲ್ಲಿನ ಜನರ ಒಂದು ಪ್ರೀತಿ, ಒಡನಾಟ, ಇದಕ್ಕೂ ಇಲ್ಲಿ ಮಾಡಿದಂತೆ ಕೆಲಸ ಕಾರ್ಯಗಳು ನಮಗೆ ಒಳ್ಳೆಯ ನಮ್ಮ ವೃತ್ತಿ ಜೀವನದ 19 ವರ್ಷದ ವೃತ್ತಿ ಜೀವನದಲ್ಲಿ ಇದಕ್ಕೂ ನನಗೆ ಖುಷಿ ಕೊಟ್ಟಂಥದ್ದು ಸಹಾಯಕ ನಿರ್ದೇಶಕರು ಹುದ್ದೆ. ಅಷ್ಟೇ ಟಾಸ್ಕು ಈ ವೃತ್ತಿಯಲ್ಲಿ ಇರುವಂಥದ್ದು ಸರ್. ಅಷ್ಟೇ ಸಾಕಷ್ಟು ಟಾಸ್ಕು ಇದೆ, ಅಷ್ಟೇ ಖುಷಿಯೂ ಕೊಡ್ತದೆ. ಆ ನಿಟ್ಟಿನಲ್ಲಿ ನಾನು ಎರಡನ್ನೂ ಸಮಾನವಾಗಿ ಸ್ವೀಕರಿಸಿ, ಸಮಸ್ಯೆ ಇದ್ದಾಗ ಧೈರ್ಯ ಮುಂದೆ ಕೆಲಸ ಮಾಡುವಂಥದ್ದು, ಅದನ್ನು ಅಳವಡಿಸಿಕೊಂಡು ನಾನು ಕೆಲಸ ಮಾಡುವಂಥ ಸಂದರ್ಭಗಳಲ್ಲಿ ನನಗೆ ಮಾರ್ಗದರ್ಶನ ನೀಡುವಂಥವರು ನಮ್ಮ ಚಂದ್ರಪಾಟೀಲ್ ಸರ್ ಇದ್ದರು. ಅವರು ಬಿಒಕ್ಕೆ ಅವ್ರ ಜೊತೆ ನಾನು ಒಡನಾಡಿಯಾಗಿ 3 ವರ್ಷ ಅವ್ರ ಜೊತೆ ಕೆಲಸ ಮಾಡಿದೆ. ಅವರು ನನಗೆ ಕೆಲಸ ಮಾಡುವ ಒಂದು ವಿಧಾನಗಳನ್ನು ಕಲಿತುಕೊಟ್ರು. ಜೊತೆಗೆ ಯಾವ ರೀತಿ ವರ್ತನೆ ಮಾಡಬೇಕು, ಯಾವ ರೀತಿ ಎರಡರ ಜೊತೆ ಹೊಂದಾಣಿಕೆ ಮಾಡಬೇಕು ಅಂತ ಕಲಿಸೋದು. ನಾನು ಹಾವೇರಿ ಭಾಗದಲ್ಲಿದ್ದು ಸ್ವಲ್ಪ ಟಪ್ಪಾಗಿ ಇದೆ, ಕರೆಕ್ಟಾಗಿ ಇದೆ ಆ ಭಾಗದಲ್ಲಿ. ಬಟ್ ಇಲ್ಲಿ ಬಂದಾಗ ಅದಕ್ಕೆ ನಮಗೆ ತಿಳುವಳಿಕೆ ನೀಡಿ ಮಾರ್ಗದರ್ಶನ ನೀಡಿದರು. ಅನಂತರ ನಮಗೆ ಬೇರೆ ಬಂದು ಅವ್ರ ಜೊತೆ ಸಹ 2 ವರ್ಷ ನಾನು ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು. ಆ ಸಂದರ್ಭದಲ್ಲಿ ನಾನು ತಾಲೂಕು ಪಂಚಾಯತಿಯಲ್ಲಿ 13 ಇಒಗಳ ಜೊತೆ ಕೆಲಸ ಮಾಡಿದ್ದೆ. ಚಂದ್ರು ಸರ್ ಅವರು ಇತ್ತು, ಸಂಬಂಧದಲ್ಲೇ ಸುಮಾರು 13-14 ಇಒ ಜೊತೆ ಕೆಲಸ ಮಾಡಿದ್ದೀನಿ. ನನಗೆ ಸಾಕಷ್ಟು ಗೈಡೆನ್ಸ್ ಮಾಡಿದಂಥವರು ಮಹೇಶ್ ಸಾರು ಮತ್ತು ತಾವು ಸರ್. ನಿಮ್ಮಿಂದ ನಾನು ಪ್ರೇರಣೆ ನಮಗೆ ಕೆಲಸದಲ್ಲಿ ಒಂದು ನಿಷ್ಠೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ನೋದನ್ನು ನಾನು ಮಹೇಶ್ ಸಾರ್ ಅವರಿಂದ ಕಲ್ತ್ಕೊಂಡೆ. ಅವರು ಎಷ್ಟೊತ್ತಿಗೂ ಸಹ ನಮ್ಮ ಫೈಲ್ಗಳು ಇತ್ತು ಅಂದರೆ ನೋಡಿ ಮಾರ್ಗದರ್ಶನ ನೀಡಿ ಕ್ಲಿಯರ್ ಮಾಡಿಕೊಡ್ತೀನಿ. ಮತ್ತು ಯಾವುದೇ ಕಾರಣಕ್ಕೂ ಹೊಸ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿ ಏರ್ಪೇರ್ ಆಗಬಾರ್ದು, ಚೆನ್ನಾಗಿ ಬೆಳಿಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವರು ನನಗೆ ಪ್ರೇರಣೆಯನ್ನು ನೀಡ್ತಿದ್ದರು. ಮತ್ತು ತಾವು ಬಂದರೆ ನನಗೆ ಇದು ಬಲ ಬಂತು. ಕಾರ್ಯಕ್ರಮದ ಕೆಲವರು ಲೋಕೋಪದೇಶಗಳನ್ನ ಸೇರ್ಪಡೋದಕ್ಕೆ ನಾವು ಸಹಕಾರ ಪಡ್ಕೊಂಡು ಮಾರ್ಗದರ್ಶನದಲ್ಲಿ ಕೆಲಸವನ್ನು ಮಾಡಿದೆ. ವಿಸ್ಮರಣೀಯವಾದ ಸಂದರ್ಭಗಳು ನನಗೆ ಕೊಳ್ಳೇಗಾಲ ಬರುವಾಗ ಭಾಳ ಭಯ ಇತ್ತು. ಸುಮಾರು 145 ಕಿಲೋಮೀಟರ್ ಕೆಲಸ ಮಾಡಬೇಕಾಗಿತ್ತು. ನಾನು ಪೋಸ್ಟಿಂಗ್ ತಗೊಂಡಾಗ ಕೊಳ್ಳೇಗಾಲ ಒಂದೇ ತಾಲೂಕು ಅಂತ ತಗೊಂಡೆ. ಇಲ್ಲಿ ಬಂದಾಗ ಗೊತ್ತಾಯಿತು 100 ತಾಲೂಕು ಇದೆ ಅಂತ. ನಾನು ತಗೊಂಡ್ಬಿಟ್ಟು ಗೋಡೆ ಇದ್ದರೆ ಗೋಪಿನಾಥ ಮಹಾಬಳಿ ಬಗ್ಗೆ 150 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವ ಒಂದು ಟಾಸ್ಕ್ ಇತ್ತು. ಅದರಲ್ಲೂ 100 ಭಾಗ ತುಂಬ ಪ್ರಾದೇಶಿಕವಾಗಿ ವಿಭಿನ್ನವಾದಂತಹ ಒಂದು ಪ್ರದೇಶವಾಗಿತ್ತು. ಆದರೂ ನಾನು ಇಲ್ಲೇ ಆದಷ್ಟು ಕೆಲಸ ಕಾರ್ಯದಲ್ಲಿ ತೊಡಗಿಸ್ಕೊಂಡು ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲರ ಸಹಕಾರವನ್ನು ನಾನು ಪಡ್ಕೊಂಡು ಕೆಲಸವನ್ನು ನಿರ್ವಹಿಸಿದೆ. ನನಗೆ ತುಂಬ ತೃಪ್ತಿದೆ. ನನ್ನ ವೃತ್ತಿ ಜೀವನದಲ್ಲಿ ಇದಕ್ಕೂ ನನಗೆ ಮರೆಯಲಾಗದ ಅನುಭವ ಕೊಟ್ಟಂಥ ತಾಲೂಕು ಇಲ್ಲಿನ ಶಿಕ್ಷಕ ಬಂಧುಗಳು, ಇಲ್ಲಿನ ನನ್ನ ಆತ್ಮೀಯ ಸ್ನೇಹಿತರು. ನನಗೆ ಕೊಳ್ಳೇಗಾಲ ಒಂದು 20 ವರ್ಷಗಳಿಂದ ಪರಿಚಯ ಇದೆ ಸರ್. ನಾನು 2005ರಿಂದಲೂ ಕೊಳ್ಳೇಗಾಲ ಭಾಗಕ್ಕೆ ಬೇಗ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.